ಹಲೋ ಮಕ್ಕಳೇ, ಹೇಗಿದ್ದೀರಾ? ಇಂದು ನಾವು 4ನೇ ತರಗತಿ ಸವಿಗನ್ನಡ ಪಾಠ 10 ಸರ್ವಜ್ಞನ ತ್ರಿಪದಿಗಳು. ಇದು ಪದ್ಯ ಆಗಿದೆ. ಈ ಪದ್ಯದ ಸಾರಾಂಶ ಸಹಿತ ಅಭ್ಯಾಸಗಳನ್ನು ಕಂಪ್ಲೀಟ್ ಮಾಡೋಣ. ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಚಾನಲಲ್ಲಿ ಬರುವ ಪ್ರತಿಯೊಂದು ವಿಡಿಯೋಸನ್ನು ವೀಕ್ಷಿಸಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾದರೆ ಶುರು ಮಾಡೋಣ. ಲೆಟ್ಸ್ ಗೋ. ಮೊದಲನೇದಾಗಿ ಕಲಿಕೆಗೆ ದಾರಿ. ಏನು ಹೇಳಿದ್ದಾರೆ? ಹಿಂದಿನ ತರಗತಿಯಲ್ಲಿ ಕಂಠಪಾಠ ಮಾಡಿದ ಯಾವುದಾದರೊಂದು ಹಾಡನ್ನು ಸ್ನೇಹಿತರ ಜೊತೆ ಸೇರಿ ಹಾಡು. ನೋಡಿ, ಹಿಂದಿನ ತರಗತಿಯಲ್ಲಿ ನಾವು ಯಾವ್ಯಾವ ಪದ್ಯ ಕಲ್ತಿದ್ದೀವಿ? ಕನ್ನಡಮ್ಮನ ಹರಕೆ ಮತ್ತು ಮಳೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ಫ್ರೆಂಡ್ಸ್ ಜೊತೆ ಹಾಡ್ರಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಠ 10 ಪದ್ಯ ಸರ್ವಜ್ಞನ ತ್ರಿಪದಿಗಳು. ನೋಡಿ ಮಕ್ಕಳೇ, ಸರ್ವಜ್ಞ ಬಹಳ ಮೇಧಾವಿ. ಇವನ ಪ್ರತಿಯೊಂದು ತ್ರಿಪದಿಗಳು ಬಹಳ ಮಹತ್ವವಾದದ್ದು. ಯಾಕೆ ಅಂದರೆ ಇವನ ಪ್ರತಿಯೊಂದು ತ್ರಿಪದಿಯು ಎಲ್ಲ ಕಾಲದಲ್ಲೂ ಇದು ಪ್ರಸ್ತುತ, ಅಂದರೆ ಇದು ಸತ್ಯವಾಗಿರುವಂಥದ್ದು. ಇವನ ತ್ರಿಪದಿಗಳು ಯಾವ ಕಾಲದಲ್ಲೂ ಸುಳ್ಳಾಗೇ ಇಲ್ಲ. ನೋಡೋಣ ಏನು ಹೇಳಿದ್ದಾರೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ನೋಡಿ, ಅನ್ನವನ್ನು ಇಕ್ಕುವುದು ಅಂದರೆ ಅನ್ನವನ್ನು ನೀಡುವುದು, ಹಸಿದವರಿಗೆ ಆಹಾರವನ್ನು ನೀಡುವುದು. ನನ್ನಿಯನ್ನು ನುಡಿಯುವುದು, ಸತ್ಯವನ್ನು ನುಡಿಯುವುದು, ನಿಜ ಹೇಳೋದು. ತನ್ನಂತೆ ಪರರ ಬಗೆದೊಡೆ ಅಂದರೆ ನನ್ನಂಗೆ ಇವರು ನಮ್ಮ ಥರನೇ ಅಂತ ತಿಳ್ಕೊಳ್ಳೋದು. ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ನೋಡಿ, ಹಸಿದವರಿಗೆ ಅನ್ನ ಕೊಡುವುದು, ನಿಜವನ್ನು ಹೇಳುವುದು, ಮತ್ತು ಬೇರೆಯವರು ನಮ್ಮ ಹಾಗೆ ಅಂತ ತಿಳ್ಕೊಂಡ್ರೆ ಕೈಲಾಸ ಎಲ್ಲೂ ಇಲ್ಲ, ಇಲ್ಲೇ ಇದೆ. ನೋಡಿ, ಇದು ಎಲ್ಲ ಕಾಲಕ್ಕೂ ಸತ್ಯವಾದ ಮಾತು. ಹಾಗಾಗಿ ಸರ್ವಜ್ಞನ ತ್ರಿಪದಿಗಳಿಗೆ ಬಹಳ ಮಹತ್ವ ಇದೆ. ಎರಡನೇದು, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ನೋಡಿ ಮಕ್ಕಳೇ, ಈ ಮಾತು ಎಷ್ಟು ನಿಜವಾಗಿದೆ ಅಂದರೆ, ನಾವು ಯಾರಿಗಾದರೂ ದಾನ ಧರ್ಮ ಮಾಡಿದ್ದು ಎಲ್ಲೂ ಹೋಗಲ್ಲ, ಮತ್ತು ಅದು ಯಾವುದಾದರೂ ಒಂದು ರೂಪದಲ್ಲಿ ನಮಗೆ ಸಿಗುತ್ತೆ. ಬಚ್ಚಿಟ್ಟಿದ್ದು ಪರರಿಗೆ, ನನಗೆ ಇರಲಿ ಅಂತ ಬಚ್ಚಿಟ್ಟಂಥದ್ದು ಬೇರೆಯವರ ಸ್ವತ್ತಾಗ್ಬಿಡುತ್ತೆ. ಆಮೇಲೆ ಕೊಡಬೇಕಾದ್ರೆ ಒಳ್ಳೆ ಮನಸ್ಸಿಂದ ತೃಪ್ತರಾಗಿ ಕೊಡಬೇಕು. ನಾನು ಕೊಟ್ಟು ಕೆಟ್ಟುಬಿಟ್ಟೆ ಈ ಥರ ಅನ್ಕೋಬಾರ್ದು. ತುಂಬ ಮನಸ್ಸಿನಿಂದ ಏನು ಕೊಟ್ಟರು ಖುಷಿಯಾಗಿ ಕೊಡಬೇಕು, ಇಲ್ಲ ಅಂದರೆ ಕೊಡಬಾರ್ದು. ಕೊಟ್ಟಿದ್ದು ಕೆಟ್ಟಿತನ ಬೇಡ, ಅಯ್ಯೋ ನಾನು ಕೊಟ್ಟನಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಯಾಕೆ ಅಂದರೆ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ನಾವು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅದು ನಮಗೆ ತಿರುಗ್ಕೊಳ್ಳುತ್ತೆ. ಅಂದರೆ ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದೇ ಆಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗುತ್ತೆ. ನಾವು ಪಾಪ ಮತ್ತು ಪುಣ್ಯಗಳನ್ನು ತೆಗೆದುಕೊಂಡು ಬಂದಿರ್ತೇವೆ, ಮತ್ತು ಹಾಗೆ ತೆಗೆದುಕೊಂಡು ಹೋಗಿರ್ತೀವಿ. ಇದು ಬುದ್ಧಿಯ ಹಾಗೆ. ಹಾಗಾಗಿ ಕೊಟ್ಟಿದ್ದು ತನಗೆ, ಯಾರಿಗಾದರೂ ನಾವೇನಾದರೂ ಕೊಟ್ಟರೆ ಅದು ನಮಗೆ ರಿಟರ್ನ್ ಬರುತ್ತೆ. ಬಚ್ಚಿಟ್ಟಿದ್ದು ಪರರಿಗೆ, ಬಚ್ಚಿಟ್ಟಿದ್ದು ಬೇರೆಯವ್ರ ಪಾಲಾಗುತ್ತೆ. ಮತ್ತು ಕೊಡಬೇಕಾದ್ರೆ ಒಳ್ಳೆಯ ಮನಸ್ಸಿನಿಂದ ಕೊಡು. ಯಾಕೆ ಅಂದರೆ ಮುಂದೆ ಇದೇ ನಿನಗೆ ಕಾಯೋದು. ಎಷ್ಟು ಸುಂದರವಾಗಿ 3 ಲೈನಲ್ಲಿ ಹೇಳಿದ್ದಾರೆ ನೋಡಿ ಮಕ್ಕಳೇ. ಈಗ 3ನೇದು, ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ. ನೋಡಿ, ಎಲ್ಲರ ಮನೆಯಲ್ಲೂ ದೀಪ ಹಚ್ತಾರೆ. ಹಾಗಂತ ಹೇಳಿ ಕೀಳು ಜಾತಿಯವನ ಮನೆಯ ಜ್ಯೋತಿ ಏನಾದರೂ ಹೀನವಾಗುತ್ತಾ? ಅದು ಜ್ಯೋತಿಯೇ. ಹಾಗಾಗಿ ದೇವರು ಯಾರಿಗೂ ಭೇದ ಮಾಡುವುದಿಲ್ಲ. ನಾವು ಯಾಕೆ ನಮ್ಮಲ್ಲೇ ಭೇದ ಮಾಡಬೇಕು ಅನ್ನೋದನ್ನು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ ಮಕ್ಕಳೇ. ಜಾತಿ ವಿಜಾತಿ ಬೇಡ, ನಾನು ಆ ಜಾತಿ ನೀನು ಈ ಜಾತಿ ಅಂತ ಹೇಳಬೇಡ.
ದೇವನೊಲಿದಾತನೇ ಜಾತ ಸರ್ವಜ್ಞ. ಆ ಭಗವಂತನು ಯಾರಿಗೆ ಒಲಿದಿದ್ದಾನೆ ಅವನೇ ನಿಜವಾದ ಜಾತ, ಅವನದೇ ಶ್ರೇಷ್ಠವಾದ ಜಾತಿ ಅನ್ನೋದನ್ನು ಬಹಳ ಸುಂದರವಾಗಿ ನಮ್ಮ ಸರ್ವಜ್ಞ ಹೇಳಿದ್ದಾನೆ. ನೋಡಿ, ಈಗ ಇದು ದಾನ ಧರ್ಮದ ಬಗ್ಗೆ ಹೇಳಿದ್ದಾರೆ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದು ಕೊಡುವನ ಧರ್ಮ ಹೊನ್ನಾಗದೇ ಬಿಡದು ಸರ್ವಜ್ಞ. ನೋಡಿ, ಯಾರಿಗಾದರೂ ಏನಾದರೂ ಕೊಡಬೇಕಾದ್ರೆ ಯಾವಾಗ ಬಾರಪ್ಪ, ಇವಾಗ ಬಾರಪ್ಪ, ಹೋಗ್ಬಾ, ಈ ಥರ ಎಲ್ಲ ಹೇಳಬೇಡಿ. ಕೊಡೋದಿದ್ದರೆ ಆವಾಗಲೇ ಕೊಟ್ಬಿಡಿ. ಆಗ ನೀವು ಮಾಡಿದ ಧರ್ಮ ಹೊನ್ನಾಗದೆ ಬಿಡೋದು. ಇದೇ ನಿಮಗೆ ಕಾಯೋದು, ಹೊನ್ನಿನ ರೀತಿ ನಿಮಗೆ ಕಾಯುತ್ತೆ, ಹೊನ್ನಾಗುತ್ತೆ. ಇದು ಪುಣ್ಯ ನಿಮಗೆ ಸಿಗುತ್ತೆ ಕೊಟ್ಟಿದ್ದು. ಈ ಥರ ಎಲ್ಲ ಆಗಿ ಬಾ ಈಗ ಬಾ ಅದೆಲ್ಲ ಫಲಿಸೋದಿಲ್ಲ. ಏನಾದರೂ ಕೊಡ್ತೀರಾ ಒಳ್ಳೆ ಮನಸ್ಸಿಂದ ಆವಾಗಲೇ ಕೊಟ್ಬಿಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ನಡೆಯುವುದೊಂದೇ ಭೂಮಿ. ನೋಡಿ, ನಮ್ಮ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯು, ಆ ರಾಜ ಇರಲಿ, ಭಿಕ್ಷುಕ ಇರಲಿ, ಒಂದು ಪ್ರಾಣಿ ಇರಲಿ, ಪಕ್ಷಿ ಇರಲಿ, ಅಥವಾ ಹುಳ ಇರಲಿ, ಏನಾದರೂ ಇರಲಿ, ಎಲ್ಲರೂ ನಡೆಯೋದು ಇದೇ ಭೂಮಿಯ ಮೇಲೆ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ ಮಕ್ಕಳೇ. ಕುಡಿಯೋದೊಂದೇ ನೀರು. ಯಾರಾದರೂ ಆಗಲಿ ಅದೇ ನೀರನ್ನ ಕುಡಿಯೋದು ತಾನೆ. ಬಡವ ಶ್ರೀಮಂತ ಯಾವುದು ಭೇದ ಇಲ್ಲ ನೀರಿಗಾಗಲಿ ಭೂಮಿಗಾಗಲಿ. ಸುಡುವಗ್ನಿಯೊಂದೇ ಇರುತ್ತಿರಲು, ಆಮೇಲೆ ಸುಡುವ ಅಗ್ನಿಯೂ ಒಂದೇ ಆಗಿರುತ್ತೆ. ಹಾಗಿದ್ದಾಗ ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ. ಇದೆಲ್ಲ ಭೂಮಿ, ನೀರು, ಅಗ್ನಿ ಇದೆಲ್ಲ ಒಂದೇ ರೀತಿ ನಮಗೆ ಸಿಗಬೇಕಾದ್ರೆ ನಾವು ಯಾಕೆ ಆ ಜಾತಿ ಈ ಜಾತಿ, ಆ ಕುಲ ಈ ಗೋತ್ರ ಅಂತ ನಾವು ಯಾಕೆ ಅಂದ್ಕೋಬೇಕು? ಎಲ್ಲರೂ ಒಂದಾಗಿ ಸುಖವಾಗಿರೋಣ ಅಂತ ಸರ್ವಜ್ಞರು ಆವಾಗಿನ ಕಾಲದಲ್ಲೇ ಹೇಳಿದರು. ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು. ನೋಡಿ, ಕೋಪದ ಬಗ್ಗೆ ಹೇಳಿದ್ದಾರೆ. ನಾವು ಯಾವಾಗಲೂ ಶಾಂತಚಿತ್ತರಾಗಿರಬೇಕು, ಕೋಪ ಮಾಡ್ಕೋಬಾರ್ದು. ಈ ಕೋಪ ನಮ್ಮನ್ನು ಸುಟ್ಟುಬಿಡುತ್ತೆ, ಇದು ಪಾಪವನ್ನು ಮಾಡಿಸುತ್ತೆ. ಹಾಗಾಗಿ ಏನೇ ಬಂದರೂ ನಾವು ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ? ಪಾಪದ ನೆಲೆಗಟ್ಟು. ನಾವು ಪಾಪವನ್ನು ಮಾಡ್ತೀವಿ. ಯಾಕೆಂದರೆ ಕೋಪ ಬಂದಾಗ ಮನುಷ್ಯನಿಗೆ ಏನು ಮಾಡ್ತಿದ್ದಾನೆ ಅನ್ನೋದು ಅರ್ಥ ಆಗಲ್ಲ. ನಾವೇನಾದರೂ ಒಂದು ತಪ್ಪು ಮಾಡಿಬಿಡ್ತೀವಿ. ಹಾಗಾಗಿ ಕೋಪ ಮಾಡ್ಕೋಬಾರ್ದು. ಯಾವುದೇ ಸನ್ನಿವೇಶಗಳು ಬಂದರೂ, ಏನೇ ಸಿಚುವೇಶನ್ಸ್ ಬಂದರೂ ಅದನ್ನು ಕೂಲಾಗಿ ಹ್ಯಾಂಡ್ಲ್ ಮಾಡಬೇಕು. ಇಲ್ಲ ಅಂದರೆ ಆಪತ್ತು, ನಮಗೆ ಆಪತ್ತು ಬರುತ್ತೆ. ಅಂದರೆ ಇದು ನಮಗೆ ಡೇಂಜರಸ್ಸು, ಆಪತ್ತು. ಸುಖವು ಸರಿ ಎಂದು ಕಾಂಬವಗೆ ಪಾಪವೆಲ್ಲಿಹುದು ಸರ್ವಜ್ಞ. ನೋಡಿ, ಕೋಪನೇ ಮಾಡ್ಕೊಂಡಲ್ಲೇ ಇರೋವನಿಗೆ ಪಾಪ ಎಲ್ಲಿ? ನಾವು ಕೋಪ ಮಾಡ್ಕೊಂಡಲ್ಲೇ ಕೂಲಾಗಿದ್ದರೆ ನಮಗೆ ಪಾಪ ತಟ್ಟುವುದಿಲ್ಲ. ಹಾಗಾಗಿ ಕೋಪ ಮಾಡ್ಕೋಬಾರ್ದು. ನೋಡಿ, ಆ ಕಾಲದಲ್ಲೇ ಕೂಲಾಗಿರಬೇಕು, ಟೆನ್ಷನ್ ತಗೋಬಾರ್ದು ಅಂತ ಸರ್ವಜ್ಞರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. 3 ಲೈನಲ್ಲಿ ಅಲ್ವಾ ಮಕ್ಕಳೇ? ಇದನ್ನು ಬರೆದವರು ಸರ್ವಜ್ಞ. ನೋಡಿ, ನುಡಿದಂತೆ ನಡೆ. ನಾವು ಏನು ಹೇಳ್ತೀವಿ ಅದೇ ಥರ ನಡ್ಕೋಬೇಕು. ನಡೆದಂತೆ ನೋಡಿ, ನಾವು ಹೇಗೆ ನಡ್ಕೊಳ್ತೀವಿ ಹಾಗೆ ಮಾತಾಡಬೇಕು. ಈ ಪದ್ಯ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಈಗ ನಾವು ನೆಕ್ಸ್ಟು ಅಭ್ಯಾಸಗಳ ಕಡೆ ಗಮನ ಕೊಡೋಣ. ಪಾಠ 10. ಇದು ಪದ್ಯ, ಸರ್ವಜ್ಞನ ತ್ರಿಪದಿಗಳು. ಪದಗಳ ಅರ್ಥ: ಇಕ್ಕು, ಇರಿಸು, ಬಡಿಸು, ನೀಡು. ಯಾವುದಾದ್ರೂ ಒಂದನ್ನು ಕ್ಲೀನಾಗಿ ಬರೀರಿ. ನನ್ನಿ ಅಂದರೆ ನಿಜ ಅಥವಾ ದಿಟ ಹೇಳ್ತೀನಿ ಅಂತ ನೋಡಿ. ಇವೆರಡರಲ್ಲಿ ಯಾವುದಾದ್ರೂ ಬರೀರಿ. ನೆಕ್ಸ್ಟ್ 3. ಭಿನ್ನಾಣ, ಬೆಡಗು, ವಯ್ಯಾರ, ಅಗ್ನಿ, ಬೆಂಕಿ, ಕುಲಗೋತ್ರ, ವಂಶ, ಜಾತಿ. 6. ಆಪತ್ತು, ಅಪಾಯ, ತೊಂದರೆ, ಬಗೆ, ರೀತಿ, ವಿಧ. ಟಿಪ್ಪಣಿ: ಬುತ್ತಿ ಅಂದರೆ ಏನು? ಪ್ರಯಾಣ ಕಾಲಕ್ಕಾಗಿ ಕಟ್ಟಿ ಸಿದ್ಧಪಡಿಸಿದ ಮೊಸರನ್ನ.
ಕಲಸನ್ನ, ಮೊಸರನ್ನಕ್ಕೆ ಏನಂತಾರೆ? ಕಲಸನ್ನ ಅಂತಾರೆ. ರೊಟ್ಟಿ ಮೊದಲಾದವುಗಳನ್ನು ಒಳಗೊಂಡಿದ್ದು. ಬುತ್ತಿ ಅಂದರೆ ರೊಟ್ಟಿ, ಮೊಸರನ್ನ ಇದೆಲ್ಲ ಇರೋದಕ್ಕೆ ಬುತ್ತಿ ಅಂತಾರೆ. ತ್ರಿಪದಿ. ತ್ರಿಪದಿ ಅಂದರೆ ಏನು? ತ್ರಿ ಅಂದರೆ 3, ಪದಿ ಅಂದರೆ ಸಾಲು. 3 ಸಾಲುಗಳನ್ನು ಹೊಂದಿರುವ ಪದ್ಯಕ್ಕೆ ತ್ರಿಪದಿ ಅಂತಾರೆ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒನ್ ವರ್ಡ್ ಆನ್ಸರ್ಸ್. ಓಕೆ. ಯಾರ ಮನೆಯ ಜ್ಯೋತಿಯು ಹೀನವಲ್ಲ? ಯಾರ ಮನೆ ಜ್ಯೋತಿ ಹೀನವಲ್ಲ? ಜಾತಿಹೀನನ ಮನೆಯು ಜ್ಯೋತಿಯು ಹೀನವಲ್ಲ. ಸೆಕೆಂಡ್, ಪರರನ್ನು ಏನೆಂದು ಬಗೆಯಬೇಕು? ಬೇರೆಯವ್ರನ್ನ ಏನಂತ ತಿಳ್ಕೊಬೇಕು? ಬೇರೆಯವರನ್ನು ನಮ್ಮಂತೆ ತಿಳ್ಕೊಬೇಕು. ಪರರನ್ನು ತನ್ನವರಂತೆ ಬಗೆಯಬೇಕು. ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ? ನಾವು ಕೊಟ್ಟಿದ್ದು ನಮಗೆ, ಬಚ್ಚಿಟ್ಟಿದ್ದು ಯಾರಿಗೆ? ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಬೇರೆಯವರಿಗೆ, ಅಂದರೆ ಪರರಿಗೆ, ಪರರಿಂಗೆ. 4, ಪಾಪದ ನೆಲೆಗಟ್ಟು ಯಾವುದು? ಕೋಪ. ಕೋಪವೆಂಬುದು ಪಾಪದ ನೆಲೆಗಟ್ಟು. ಸೊ ಕೋಪ ಮಾಡ್ಕೋಬಾರ್ದು. ನೆಕ್ಸ್ಟ್, 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಕೈಲಾಸ ಯಾವಾಗ ಭಿನ್ನಾಣವಾಗುವುದು? ಯಾವಾಗ ಕೈಲಾಸ ಭಿನ್ನಾಣವಾಗುತ್ತೆ? ಹಸಿದವರಿಗೆ ಅನ್ನವನ್ನು ಕೊಡಬೇಕು, ಯಾವಾಗಲೂ ಸತ್ಯವನ್ನೇ ನುಡಿಯಬೇಕು, ಬೇರೆಯವರನ್ನು ತಮ್ಮವರಂತೆಯೇ ನೋಡಿದಾಗ ಕೈಲಾಸ ಭಿನ್ನಾಣವಾಗುವುದು. 2, ಕುಲಗೋತ್ರಗಳ ನಡುವೆ ಭಿನ್ನತೆ ಏಕೆ ಇರಬಾರದು? ಉತ್ತರ: ನಾವೆಲ್ಲರೂ ನಡೆದಾಡುವ ಭೂಮಿ ಒಂದೇ, ಕುಡಿಯುವ ನೀರು ಹಾಗೂ ಸುಡುವ ಅಗ್ನಿ ಅಂದರೆ ಬೆಂಕಿಯೂ ಒಂದೇ ಆಗಿರುವಾಗ ಜಾತಿ ಭೇದ ಮಾಡಬಾರದು. ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರಬೇಕು. ಭಾಷಾ ಚಟುವಟಿಕೆ. ಸ್ಪಷ್ಟವಾಗಿ ಓದಿ ವ್ಯತ್ಯಾಸ ಗಮನಿಸಿ. ನೋಡಿ, ಓದ್ಬಿಟ್ಟು ಇದ್ರದ್ದೇನು ಡಿಫ್ರೆನ್ಸು, ವ್ಯತ್ಯಾಸ ಗಮನಿಸಿ ಅಂತ ಕೊಟ್ಟಿದ್ದಾರೆ. ಹಾಳು, ನಾಶ. ಹಾ ಮತ್ತು ಆ 2 ಲೆಟರು ಒಂದೇ ಥರ ಅನಿಸುತ್ತೆ ಪ್ರೊನೌನ್ಸಿಯೇಷನ್, ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಹಾಳು ಅಂದರೆ ನಾಶ, ಹಾಳು ಅಂದರೆ ಮನೆ ಕೆಲಸದವರು. ಹುಳಿ ಅಂದರೆ ಹುಣಸೆ ಹುಳಿ. ಉಳಿ ಅಂದರೆ ಉಳಿದುಕೊಳ್ಳೋದು. ನೆಕ್ಸ್ಟ್, ಹುಣ್ಣು ಅಂದರೆ ಗಾಯ. ಉಣ್ಣು ಅಂದರೆ ತಿನ್ನು. ಹುಣ್ಬಾ ಅಂದರೆ ಹುಣ್ಣದು. ಹುಣ್ಣು ಬೇರೆ, ಉಣ್ಣು ಬೇರೆ. ನಾವು ಕ್ಲೀನಾಗಿ ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೊನೌನ್ಸಿಯೇಷನ್ನು ಮಕ್ಕಳು ಅಂತ ಕೊಟ್ಟಿದ್ದಾರೆ. ಹೇಳು ಅಂದರೆ ಮಾತನಾಡು. ಹೇಳಪ್ಪ ಅಂದರೆ ಮಾತನಾಡಪ್ಪ ಅಂತ. ಹೇಳಪ್ಪ ಅಂದರೆ ಎದ್ದೇಳು, ಕೂತ್ಕೊಂಡಿದ್ದು ಎದ್ದೇಳು ಅಂತ. ಸ್ವಲ್ಪ ಅದರಲ್ಲೇ ಇರುತ್ತೆ, ಅರ್ಥ ಮಾಡ್ಕೋಬೇಕು. ಹೊತ್ತು, ಎಷ್ಟೊತ್ತಾಯಿತು? ಸಮಯ. ಒತ್ತಿ ಹೇಳಬೇಡ ಅಂತಾರೆ. ಒತ್ತು ಅಂದರೆ ಒತ್ತಡ, ಅಥವಾ ಒತ್ತು ಅಂದರೆ ಜರುಗು ಒತ್ತು ಆ ಕಡೆ ಅಂತಾರಲ್ಲ ಅದು. ಅರ್ಥಗಳನ್ನು ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಅಂತ. ಮಾದರಿಯಂತೆ ಪದಗಳನ್ನು ಬರೆಯಿರಿ. ಮಾದರಿ ಒಂದೇ ಫಸ್ಟ್ ಕೊಟ್ಟಿದ್ದಾರೆ, ನೀವು ಹಾಗೆ ಬರಿಬೇಕು. ಟು, ಕಟ್ಟು, ಅಟ್ಟು, ತಟ್ಟು, ಪೆಟ್ಟು, ಡ ಅಂತ ಇದೆ. ನೀವೇನು ಮಾಡಬೇಕು? ಗಡ್ಡ, ಬುಡ್ಡ, ಗುಡ್ಡ, ದೊಡ್ಡ. ತ, ಭತ್ತ, ಕತ್ತಲು, ಸುತ್ತಲು, ಹಿತ್ತಲು. ಕ, ಪುಕ್ಕ, ಅಕ್ಕ, ಪಕ್ಕ, ಸಕ್ಕರೆ. ನೆಕ್ಸ್ಟ್, ಮಾದರಿಯಂತೆ ಸೂಕ್ತ ಸ್ಥಳದಲ್ಲಿ ಶ ಸೇರಿಸಿ ಪದ ನೋಡಿ. ಇವು 3 ಒಂದೊಂದು ಸರಿ ಒಂದೇ ಥರ ಅನಿಸುತ್ತೆ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಸನ್ಯಾಸ, ವಿನಾಶ, ಪುರುಷ. ಪ್ರಯಾಸ, ವಿನಾಶ, ದೋಷ. ಪ್ರವಾಸ, ಆಕಾಶ, ರೋಷ. ನೀರಸ, ವಿವಶ, ಹರುಷ. ವಿಶ್ವಾಸ, ವಿದೇಶ, ವಿಶೇಷ. ವಿಲಾಸ, ಹತಾಶ, ನಿಮಿಷ, ವಶ. ಕ್ಲೀನಾಗಿ ಸ್ಪಷ್ಟವಾಗಿ ನೋಡಿಬಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಈ ಪಾಠ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಂದರವಾಗಿರೋ ಕಮೆಂಟ್ ಮಾಡಿ.
ಲೈಕ್ ಮಾಡಿ, ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.